ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಕನ್ನಡದಲ್ಲಿ ಆದಷ್ಟು ಬೇಗ ಬರಲಿದೆ. ಅಂಡ್ ಸಾಕಷ್ಟು ಜನಕ್ಕೆ ಡೌಟ್ ಬರ್ಬೋದು, ಇದೇನಪ್ಪ ಇದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಹೇಳಿ. ಯಾವಾಗ್ಲೂ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಅನ್ಕೊಂಡಿರ್ತಿದ್ವಿ. ಇದೇನಿದು ಹೊಸದಾಗಿದೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಡೌಟ್ ಬರ್ಬೋದು. ಆಕ್ಚುಲಿ ಆಗಿ ಹೇಳ್ಬೇಕು ಅಂತಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ತೆಲುಗುನಲ್ಲಿ ಬಿಗ್ ಬಾಸ್ ನ ಫಾಲೋ ಮಾಡಿದವ್ರಿಗೆ ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂದ್ರೆ ಏನು ಅನ್ನೋದು 100% ಕ್ಲಿಯರ್ ಕಟ್ ಆಗಿ ಗೊತ್ತಿರುತ್ತೆ. ಬಟ್ ಕನ್ನಡದಲ್ಲಿ ಮಾತ್ರ ಬಿಗ್ ಬಾಸ್ ನ ನೋಡೋರ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಏನಿದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂದ್ರೆ ಏನು ಅಂತ ಹೇಳಿ ಕನ್ಫ್ಯೂಷನ್ಸ್ ಇರುತ್ತೆ. ಆ ಕನ್ಫ್ಯೂಷನ್ಸ್ ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆಯ್ತಾ? ಎಸ್, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತಂದ್ರೆ ಲೈಕ್ ಇವಾಗ ಏನ್ ಆಡಿಷನ್ಸ್ ನ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು, ಕಾಮನ್ ಮ್ಯಾನ್ಗೂ ಸಹ ಎಂಟ್ರಿ ಇದೆ ಅಂತ ಹೇಳಿ ಆಡಿಷನ್ಸ್ ನ ಏನ್ ಬಿಟ್ಟಿದ್ದಾರೆ, ಆ ಆಡಿಷನ್ಸ್ ಅಲ್ಲಿ ಒಂದಷ್ಟು ಜನನ ಸೆಲೆಕ್ಟ್ ಮಾಡ್ತಾರೆ. ಅರೌಂಡ್ 20 to 30 ಪೀಪಲ್ಸ್ ನ ಸೆಲೆಕ್ಟ್ ಮಾಡಿದ್ರು ಮಾಡ್ಬೋದು. ಇಷ್ಟು ಜನನ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಅಂದ್ರೆ ಆಕ್ಚುಯಲ್ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸೋದಿಲ್ಲ, ಅವ್ರಿಗೆ ಅಂತಾನೆ ಒಂದು ಸಪರೇಟ್ ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿ ಅದ್ರೊಳಗಡೆ ಈ ಸೆಲೆಕ್ಟ್ ಆಗಿರುವಂತಹ ಒಂದು 15ರಿಂದ 20 ಜನ ಕಂಟೆಸ್ಟೆಂಟ್ ನ ಬಿಟ್ಟು ಅದರಲ್ಲಿ ಒಂದು 5-6 ಜನನ ಫಿಲ್ಟರ್ ಮಾಡಿ ಆಕ್ಚುಯಲ್ ಬಿಗ್ ಬಾಸ್ಗೆ ಕಳಿಸ್ತಾರೆ. ಅಂಡ್ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಏನೇನ್ ನಡೆಯುತ್ತೆ ಅಂದ್ರೆ ಒಂದಷ್ಟು ಟಾಸ್ಕ್ ಗಳಿರುತ್ತೆ, ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ ಅಂಡ್ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೇಳ್ತಾರೆ. ಅವರ ಬ್ಯಾಕ್ ಗ್ರೌಂಡ್ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಜನಗಳಿಗೆ ಗೊತ್ತಾಗಬೇಕು, ಈ ರೀತಿ ಮಾಡ್ತಾರೆ. ಹಾಗೆ ಅವರ ಫಿಸಿಕಲ್ ಸ್ಟ್ರೆಂತ್ ಅನ್ನ ಟೆಸ್ಟ್ ಮಾಡ್ತಾರೆ, ಹಾಗೆ ಅವರ ಮೆಂಟಲ್ ಸ್ಟ್ರೆಂತ್ ಅನ್ನು ಸಹ ಟೆಸ್ಟ್ ಮಾಡ್ತಾರೆ. ಬಿಗ್ ಬಾಸ್ಗೆ ಇವರು ಸೂಕ್ತನ ಇಲ್ವಾ ಅಂತ ಹೇಳಿ ಕಂಪ್ಲೀಟ್ ಟೆಸ್ಟಿಂಗ್ ಪ್ರೋಸೆಸ್ ಈ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ನಡೆಯುತ್ತೆ. ಅಂಡ್ ಎಸ್, ಅಫ್ ಕೋರ್ಸ್ ಈ ಒಂದು ಪ್ರೋಸೆಸ್ ನಡೆಸಲೇಬೇಕು. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಆಡಿಷನ್ ಅಂತಂದಾಗ ಜಸ್ಟ್ ಒಂದು 3 ಮಿನಿಟ್ಸ್ ಏನೋ ಅಷ್ಟೇ ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿರೋದು, ಲೈಕ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳಿರೋದು. ಜಸ್ಟ್ ಒಂದು 3 ಮಿನಿಟ್ಸ್ ವಿಡಿಯೋ ಅಷ್ಟೇ. ಆ ಒಂದು 3 ಮಿನಿಟ್ಸ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅವ್ರ ಬಗ್ಗೆ ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಅದ್ರಲ್ಲಿ ಯೂನಿಕ್ ಆಗಿದ್ದಾರೆ ಅಂತ ಅನ್ಸಿದವ್ರನ್ನ ಒಂದಷ್ಟು ಜನನ ಕರ್ಕೊಂಡ್ಬಂದು ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೂಡಾಕ್ತಾರೆ. ಅಲ್ಲಿ ಕೂಡಾಕ್ಬಿಟ್ಟು ಒಂದಷ್ಟು ಜನ ಜಡ್ಜಸ್ಗಳು ಬರ್ತಾರೆ. ಜಡ್ಜಸ್ಗಳು ಬಂದು ಇವ್ರ ಹತ್ರ ಗೇಮ್ ಆಡ್ಸೋದು ಅಥವಾ ಅವರ ಸ್ಟ್ರೆಂತ್ ಅನ್ನ ಟೆಸ್ಟ್ ಮಾಡೋದಾಗಿರ್ಬೋದು, ಎಲ್ಲವೂ ಸಹ ನಡೆಯುತ್ತೆ. ಅಂಡ್ ಇದ್ರಲ್ಲೂ ಸಹ ವೋಟಿಂಗ್ಸ್ ಅನ್ನೋದು ಇರುತ್ತೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಅಂದಾಗ ಜಸ್ಟ್ ಅವ್ರು ಮಾತ್ರ ಮಾಡೋದಲ್ಲ, ಅದನ್ನು ಸಹ ನಾರ್ಮಲ್ ಕಲರ್ಸ್ ಕನ್ನಡ ಚಾನಲ್ ಅಲ್ಲೇ ಟೆಲಿಕಾಸ್ಟ್ ಮಾಡ್ತಾರೆ. ಟೆಲಿಕಾಸ್ಟ್ ಮಾಡಿ ನಾವು ಹೇಗೆ ಆಕ್ಚುಯಲ್ ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಗಳಿಗೆ ವೋಟಿಂಗ್ಸ್ ಅನ್ನ ಮಾಡ್ತೀವಿ, ಅದೇ ರೀತಿ ವೋಟಿಂಗ್ ಪ್ರೋಸೆಸ್ ಕೂಡ ಇರುತ್ತೆ. ಆ ವೋಟಿಂಗ್ ಪ್ರೋಸೆಸ್ ಅಲ್ಲಿ ನಮಗೆ ನಾವು ಇಷ್ಟ ಬಂದವ್ರಿಗೆ ವೋಟ್ಸ್ ಮಾಡಬೇಕು. ಅದರಲ್ಲಿ ಯಾರಿಗೆ ಹೈಯೆಸ್ಟ್ ವೋಟ್ಸ್ ಬರುತ್ತೆ ಅದರಲ್ಲಿ ಒಂದು 5ರಿಂದ 6 ಜನ ಕಂಟೆಸ್ಟೆಂಟ್ನ ಆಕ್ಚುಯಲ್ ಬಿಗ್ ಬಾಸ್ಗೆ ಕಳಿಸ್ತಾರೆ. ಲಾಸ್ಟ್ ಟೈಮ್ ತೆಲುಗುನಲ್ಲಿ ಲಾಸ್ಟ್ ಸೀಸನ್ ಅಲ್ಲಿ ಇದೇ ರೀತಿ ಈ ಒಂದು ಪ್ರೋಸೆಸ್ ನಡೆದಿದ್ದು. ಕಾಮನ್ ಮ್ಯಾನ್ಸ್ನೆಲ್ಲ ಕರ್ಕೊಂಬಂದು ಹಾಕಿ ಅಗ್ನಿ ಪರೀಕ್ಷೆ ಅಂತ ಹೇಳಿ ನಡೆಸಿ ಅದರಲ್ಲಿ 5 ಜನನೋ ಸೆಲೆಕ್ಟ್ ಮಾಡಿ ಆಕ್ಚುಯಲ್ ಬಿಗ್ ಬಾಸ್ಗೆ ಕಳಿಸಿದ್ರು. ಲೈಕ್ ತುಂಬಾ ಯೂನಿಕ್ ಆಗಿರ್ಬೇಕು. ನನಗೆ ವಿನ್ ಆಗಿರುವಂತಹ ಕಂಟೆಸ್ಟೆಂಟ್ಗಿಂತ ಒಬ್ಬ ಕಂಟೆಸ್ಟೆಂಟ್ ತುಂಬಾನೇ ನೆನಪಿದ್ದಾರೆ, ಶ್ರೀಜಾ ಅನ್ನುವಂತಹ ಕಂಟೆಸ್ಟೆಂಟು. ಲೈಕ್ ಅವ್ರದ್ದು ಮೂರ್ತಿ ತುಂಬಾನೇ ಚಿಕ್ಕದು, ಬಟ್ ಕೀರ್ತಿ ತುಂಬಾ ದೊಡ್ಡದು ಅಂತ ಹೇಳ್ಬೋದು. ಮೂರ್ತಿ ಚಿಕ್ಕದು ಯಾಕೆ ಅಂತಂದ್ರೆ ಲೈಕ್ ಹೈಟ್ ಅಲ್ಲೂ ಕಡಿಮೆ ಇದ್ದಾರೆ, ಲೈಕ್ ಸೈಜ್ ಅಲ್ಲೂ ಕಡಿಮೆ ಇದ್ದಾರೆ, ಬಟ್ ಮಾತು ಆ ಮಾತಿಂದನೇ ಮನೆಯವ್ರನ್ನೆಲ್ಲ ಗೆದ್ಬಿಟ್ರು ಅಂತ ಹೇಳ್ಬೋದು. ಒಂಥರ ಬಿಜ್ಲಿ ಪಟಾಕಿ ಅಂತಾನೆ ಹೇಳ್ಬೋದು ಆ ಹುಡುಗಿಗೆ. ಸೊ ಅವರು ಲೈಕ್ ಆ ಒಂದು ಯೂನಿಕ್ನೆಸ್ ಇತ್ತು, ಆ ಮಾತಿಂದನೇ ಎಲ್ರನ್ನೂ ಸಹ ಗೆಲ್ಲುವಂತಹ ಒಂದು ಯೂನಿಕ್ನೆಸ್ ಆ ಹುಡುಗಿನಲ್ಲಿ ಇತ್ತು. ಸೊ ಅದಕ್ಕೋಸ್ಕರನೇ ಬಿಗ್ ಬಾಸ್ ಆಕ್ಚುಯಲ್ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿ ಹೋದ್ರು. ಅಗ್ನಿ ಪರೀಕ್ಷೆಯಿಂದ ಆಕ್ಚುಯಲ್ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿ ಹೋದ್ರು. ಸೊ ಆ ರೀತಿ ಏನಾದ್ರು ಒಂದು ಯೂನಿಕ್ನೆಸ್ ಅನ್ನೋದು ಇರಬೇಕು. ಅದೆಲ್ಲವನ್ನು ಸಹ ಫೈಂಡ್ ಔಟ್ ಮಾಡ್ತಾರೆ. ಫೈಂಡ್ ಔಟ್ ಮಾಡಿ ಒಂದು 5ರಿಂದ 6 ಜನನ ಆಕ್ಚುಯಲ್ ಬಿಗ್ ಬಾಸ್ಗೆ ಕಳಿಸ್ತಾರೆ. ಇದು ತುಂಬಾ ಚೆನ್ನಾಗಿ ಕ್ಲಿಕ್ ಆಯ್ತು. ಆಕ್ಚುಲಿ ತೆಲುಗುನಲ್ಲಿ ಹೇಳಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಕ್ಲಿಕ್ ಆಯ್ತು. ಅಂಡ್ ಆಕ್ಚುಯಲ್ ಬಿಗ್ ಬಾಸ್ ಅಲ್ಲೂ ಸಹ ವಿನ್ ಆಗಿದ್ದು ಕಾಮನ್ ಮ್ಯಾನೇ. ಸೊ ಅದಕ್ಕೋಸ್ಕರ ಆ ಒಂದು ಐಡಿಯಾನ ಲೈಕ್ ಏನ್ ತೆಲುಗುನಲ್ಲಿ ಈ ಐಡಿಯಾ ಕ್ಲಿಕ್ ಆಯ್ತು, ಕಾಮನ್ ಮ್ಯಾನ್ ಅನ್ನುವಂತಹ ಕಾನ್ಸೆಪ್ಟ್ ಏನ್ ಕ್ಲಿಕ್ ಆಯ್ತು, ಕನ್ನಡದಲ್ಲೂ ತರುವಂತಹ ಪ್ರಯತ್ನನ ಮಾಡ್ತಿದ್ದಾರೆ. ಸೊ ಆದಷ್ಟು ಬೇಗ ಅಗ್ನಿ ಪರೀಕ್ಷೆ ಅನ್ನೋದು ನಿಮ್ ಮುಂದೆ ಇರುತ್ತೆ. ಈ ಅಗ್ನಿ ಪರೀಕ್ಷೆ ಶುರು ಆಗೋದಕ್ಕೂ ಮುಂಚೆ ಬಿಗ್ ಬಾಸ್ ಅವರು ಒಂದು ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡಿದ್ರು ಅಂತ ಹೇಳ್ಬೋದು. ಸ್ಟ್ರಾಟಜಿ ಇನ್ ದ ಸೆನ್ಸ್ ಏನ್ ಹಿಂಗ್ ಹೇಳ್ತಿದ್ದಾರೆ, ಬಿಗ್ ಬಾಸ್ ಶುರು ಆದ್ಮೇಲೆ ತಾನೇ ನಾವು ಅವ್ರು ಆ ಸ್ಟ್ರಾಟಜಿ ಮಾಡ್ತಾರೆ, ಈ ಸ್ಟ್ರಾಟಜಿ ಮಾಡ್ತಾರೆ ಅಂತ ಹೇಳಿ ಸ್ಟ್ರಾಟಜಿ ಅನ್ನುವಂತಹ ಪದಗಳನ್ನ ನಾವು ಕೇಳ್ತಿದ್ದು. ಬಿಗ್ ಬಾಸ್ ಶುರು ಆಗೋದಕ್ಕೆ ಮುಂಚೆನೆ ಹೇಗೆ ಸ್ಟ್ರಾಟಜಿ ಅಂತ ಹೇಳ್ತಾರೆ ಅಂತ ಹೇಳಿ ನೀವು ಕೇಳ್ಬೋದು. ಈ ಕಾಮನ್ ಮ್ಯಾನ್ ಆಡಿಷನ್ ಅಂತ ಹೇಳಿ ಬಿಗ್ ಬಾಸ್ ಅವ್ರು ಏನ್ ಬಿಟ್ರೋ ಅದ್ ಬಿಟ್ಟಿದ್ದು ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಸಹ ಬಿಗ್ ಬಾಸ್ ಟ್ರೆಂಡಿಂಗ್ ಅಲ್ಲೇ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಜನ ಆಡಿಷನ್ಸ್ ನ ಮಾಡ್ತಾರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ. ಏನ್ ಆಡಿಷನ್ ಅಂತ ಬಿಟ್ಟಿದ ತಕ್ಷಣ ನಾವ್ ಯಾಕೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಹೇಳಿ ಸಾಕಷ್ಟು ಜನ ವಿಡಿಯೋಸ್ಗಳನ್ನ
ಮಾಡಿ 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 ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಸಹ ಅಪ್ಲೋಡ್ ಮಾಡ್ಕೋತಿದ್ರು. ಬಿಗ್ ಬಾಸ್ ಅವ್ರು ಹೇಳಿದ್ದು ಅವರ ವೆಬ್ಸೈಟಲ್ಲಿ ಹೋಗಿ ಅಪ್ಲೋಡ್ ಮಾಡಿ ಅಂತ. ಬಟ್ ಆದರೂ ಸಹ ಅವರ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರೋದನ್ನೇ ತೊಗೊಂಬಂದು ಆ ವಿಡಿಯೋನು ಸಹ ಇಲ್ಲಿ ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಪ್ಲೋಡ್ ಮಾಡ್ಕೊತಿದ್ರು. ಅಪ್ಲೋಡ್ ಮಾಡಿರೋರು ಕೆಲವೇ ಜನ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರೋರು ಒಂದಷ್ಟು ಜನ, ಬಟ್ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡದೆ ಬರೀ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಅವ್ರನ್ನೆಲ್ಲ ಕಂಪೇರ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ಜನ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸೊ ಒಂದು ಬಿಗ್ ಬಾಸ್ ಶುರು ಆಗೋದಕ್ಕೆ ಮುಂಚೆನೇ ಅದಕ್ಕೆ ಹೈಪ್ ಅನ್ನೋದು ಕ್ರಿಯೇಟ್ ಮಾಡಿಬಿಟ್ರು ಬಿಗ್ ಬಾಸ್ ಅವ್ರು. ಇದೊಂದು ಸೂಪರ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಏನು ಆಡಿಷನ್ ಬಿಟ್ಟರು, ಕಾಮನ್ ಮ್ಯಾನ್ ಆಡಿಷನ್, ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಹೇಳಿ ಹೈಪ್ ಅನ್ನೋದು ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ಇವಾಗ್ಲಿಂದನೇ ಜನ ವೆಯ್ಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಯಾವಾಗ ಶುರುವಾಗುತ್ತೆ, ಯಾವ ರೀತಿ ಶುರುವಾಗುತ್ತೆ ಅಂತ ಹೇಳಿ ನೋಡೋದಕ್ಕೆ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಯಾವಾಗಲೂ ಒಂದು ಯೂನಿಕ್ನೆಸ್ ಅನ್ನೋದಿರುತ್ತೆ. ಬಿಗ್ ಬಾಸ್ ಶುರು ಆಗ್ತಿದೆ ಅಂತಂದಾಗ ಒಂದು ಯೂನಿಕ್ನೆಸ್ ಅನ್ನೋದಿರುತ್ತೆ. ಲೈಕ್ ಒಂಟಿ ಜಂಟಿ ಆಗಿರ್ಬೋದು, ಸಮರ್ಥರು ಅಸಮರ್ಥರು ಆಗಿರ್ಬೋದು, ಸ್ವರ್ಗ ನರಕ ಆಗಿರ್ಬೋದು, ಈ ರೀತಿ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಯಾವಾಗಲೂ ಬಿಗ್ ಬಾಸ್ ಶುರು ಆಗ್ತಿರುತ್ತೆ. ಸೊ ಈ ಸತಿ ಬಿಗ್ ಬಾಸ್ ಯಾವ ಕಾನ್ಸೆಪ್ಟನ್ನು ಇಟ್ಕೊಂಡು ಶುರು ಮಾಡ್ತಿದ್ದಾರೆ ಅಂತ ನೋಡೋದಕ್ಕಾಗಿರ್ಬೋದು, ಅಥವಾ ಕಾಮನ್ ಮ್ಯಾನ್ ಸೆಲೆಕ್ಷನ್ ಹೇಗೆ ನಡೆಯುತ್ತೆ, ಯಾರ್ಯಾರು ಕಾಮನ್ ಮ್ಯಾನ್ ಬರ್ತಾರೆ ಅಂತ ನೋಡೋದಕ್ಕಾಗಿರ್ಬೋದು, ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದಾರೆ ಜನ ಅಂತ ಹೇಳ್ಬೋದು. ಯಾಕೆ ಅಂದರೆ ಈ ಕಾಮನ್ ಮ್ಯಾನ್ ಬರ್ತಿರ್ಬೇಕಾದ್ರೆ ನಮ್ಮಂಥ ನಾರ್ಮಲ್ ಪೀಪಲ್ಸ್ಗೆ ಕಾಮನ್ ಮ್ಯಾನ್ ಎಲ್ಲಿಂದ ಬರ್ತಾರೆ, ಹೇಗೆ ಸೆಲೆಕ್ಟ್ ಮಾಡ್ತಾರೆ, ಅವರು ಯಾರ್ಯಾರು ಬರ್ತಾರೆ ಅಂತ ನೋಡೋದಕ್ಕೆ ತುಂಬಾ ಕಾಯ್ತಿರ್ತೀವಿ. ಇವಾಗ ಬೇರೆಯವರೆಲ್ಲರೂ ಅಂದರೆ ಬೇರೆ ಕಂಟೆಸ್ಟೆಂಟ್ಗಳು ನಾರ್ಮಲ್ ಆಗಿ ಬಂದರು ಅಂತಂದರೆ ಲೈಕ್ ಸೀರಿಯಲ್ಸ್ ಅವ್ರು ಬರ್ತಾರೆ, ಸಿನಿಮಾದವ್ರು ಬರ್ತಾರೆ, ಅಥವಾ RJ VJ ಇವ್ರು ಎಲ್ಲರನ್ನೂ ಸಹ ನಾವು ನೋಡಿರ್ತೀವಿ. ಆ್ಯಂಡ್ ಅವ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ಒಂದೊಂದು ಚೂರು ಗೊತ್ತಿರುತ್ತೆ. ಇವ್ರು ಏನಕ್ಕೆ ಬಿಗ್ ಬಾಸ್ ಮನೆಗೆ ಬಂದರು ಅನ್ನೋದು ಗೊತ್ತಿರುತ್ತೆ. ಬಟ್ ಕಾಮನ್ ಮ್ಯಾನ್ಸ್ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಅಂತಂದಾಗ ಇವ್ರನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು, ಹೆಂಗೆ ಸೆಲೆಕ್ಟ್ ಮಾಡಿದ್ರು, ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡಿದ್ರು ಅನ್ನೋದೆಲ್ಲ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಕುತೂಹಲ ಇರುತ್ತೆ. ಆ್ಯಂಡ್ ಕಾಮನ್ ಮ್ಯಾನ್ ವಿನ್ ಆಗಬೇಕು ಅನ್ನೋದು ನನಗಂತೂ ತುಂಬಾ ಆಸೆ ಇದೆ, ಈ ಸತಿ ಕಾಮನ್ ಮ್ಯಾನ್ ವಿನ್ ಆಗಬೇಕು ಅಂತ ಹೇಳಿ. ಯಾಕೆಂದರೆ ಸೀಸನ್ 5 6 ಕಾಮನ್ ಮ್ಯಾನ್ನ ತೊಗೊಂಬಂದು ಬಿಗ್ ಬಾಸ್ ಮನೆಯಲ್ಲಿ ಬಿಟ್ಟಿದ್ರು. ಆವಾಗ ಸೆಕೆಂಡ್ ಪ್ರೈಸ್ ಅಂದರೆ ಲಾಸ್ಟ್ ಸೀಸನಲ್ಲಿ ರಕ್ಷಿತಾ ಶೆಟ್ಟಿಗೆ ಏನು ವಿನ್ನಿಂಗ್ ಟೈಟಲ್ ಅನ್ನೋದು ಬಂತು, ಫಸ್ಟ್ ರನ್ನರ್ ಅಪ್ ಅಂತ, ಆ ರೀತಿ ಅವ್ರಿಗೆ ವಿನ್ನಿಂಗ್ ಟೈಟಲ್ ಬಂದಿತ್ತು ಕಾಮನ್ ಮ್ಯಾನ್ಗೆ. ಚಂದನ್ ಶೆಟ್ಟಿ ಇದ್ರಲ್ಲ ಆ ಸೀಸನಲ್ಲಿ, ದಿವಾಕರ್ ಅಂತ ಹೇಳಿ ಸೆಕೆಂಡ್ ಪ್ರೈಸನ್ನು ತೊಗೊಂಡಿದ್ರು. ಸೊ ಕಾಮನ್ ಮ್ಯಾನ್ ಕಾನ್ಸೆಪ್ಟ್ ಅದೇ ಒಂದು ಸೀಸನ್ಗೆ ಎಂಡ್ ಆಗಿತ್ತು. ನಾವು ಸೆಲೆಬ್ರಿಟೀಸು, ನಾವು ಕಾಮನ್ ಮ್ಯಾನು ಅನ್ನುವಂತಹ ಒಂದು ಸ್ವಲ್ಪ ಕ್ಲಾಶಸ್ ಎಲ್ಲ ಆ ಸೀಸನಲ್ಲಿ ನಡೆದಿತ್ತು. ಬಟ್ ಈ ಸೀಸನಲ್ಲಿ ಅದೆಲ್ಲ ಇರಲ್ಲ ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ನಡೆಸಿದಾಗಲೇ ಒಂದಷ್ಟು ಹೈಪ್ ಅನ್ನೋದು ಸಿಕ್ಬಿಟ್ಟಿರುತ್ತೆ ಆ ಕಂಟೆಸ್ಟೆಂಟ್ಗಳು ಯಾರ್ಯಾರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಹೋಗಿರ್ತಾರೆ ಅವ್ರಿಗೆ ಸೆಲೆಬ್ರಿಟಿ ಆಗೋಗ್ಬಿಟ್ಟಿರ್ತಾರೆ. ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಮುಂಚೆನೇ ಸೆಲೆಬ್ರಿಟಿ ಆಗೋಗಿರ್ತಾರೆ. ಅವ್ರಿಗೆ ಒಂದು ಹೈಪ್ ಅನ್ನೋದು ಸಿಕ್ಬಿಟ್ಟಿರುತ್ತೆ. ಸೊ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ ಅಂತಂದಾಗ ಎಲ್ಲರೂ ಕೂಡ ಲೈಕ್ ಈಕ್ವಲ್, ನಾವು ಸೆಲೆಬ್ರಿಟಿ ನೀವು ಕಾಮನ್ ಮ್ಯಾನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇರೋದಿಲ್ಲ. ಇಲ್ಲಿ ಸೆಲೆಬ್ರಿಟಿ ಆಗಿಯೇ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಇಫ್ ಇನ್ ಕೇಸ್ ಅಗ್ನಿ ಪರೀಕ್ಷೆ ನಡೆಸಿದ್ರೆ. ಸೊ ಎಲ್ಲರೂ ಸಹ ಸೆಲೆಬ್ರಿಟಿನೇ ಇರ್ತಾರೆ. ಅಂತಹ ಸೆಲೆಬ್ರಿಟಿಗಳಲ್ಲೂ ಸಹ ಕಾಮನ್ ಮ್ಯಾನ್ ಕೋಟದಿಂದ ಹೋಗಿರುವಂತಹ ಕಾಮನ್ ಮ್ಯಾನೇ ವಿನ್ ಆಗಬೇಕು. ನನಗೆ ಸೆಲೆಬ್ರಿಟಿಗಳು ಅಂತಂದರೆ ಲೈಕ್ ಅವ್ರಿಗೆ ಆ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಬಟ್ ಕಾಮನ್ ಮ್ಯಾನ್ಸ್ಗೆ ಈ ಸೆಲೆಬ್ರಿಟಿ ಲೈಫ್ ಸ್ಟೈಲ್ ಅನ್ನೋದು ಹೇಗಿರುತ್ತೆ, ಇವಾಗ ಗಿಲ್ಲಿ ಒಂಥರ ಕಾಮನ್ ಮ್ಯಾನ್ ಅಂತಲೇ ಹೇಳ್ಬೋದು. ಜಸ್ಟ್ ಒಂದಷ್ಟು ಕಾಮಿಡಿ ವಿಡಿಯೋಗಳನ್ನ ಮಾಡಿಕೊಂಡು ಶೋಗಳನ್ನ ಮಾಡ್ಕೊಂಡಿದ್ದು ಬಂದು ಒಂದು ಸೆಲೆಬ್ರಿಟಿ ಈ ರೇಂಜ್ಗೆ ದೊಡ್ಡ ಸೆಲೆಬ್ರಿಟಿ ಆಗೋದ್ರಲ್ಲ, ಆ ರೀತಿ ನೆಕ್ಸ್ಟ್ ಸೀಸನಲ್ಲೂ ಬರುವಂತಹ ಕಾಮನ್ ಮ್ಯಾನ್ ಅದೇ ರೀತಿ ಒಂದು ದೊಡ್ಡ ಸೆಲೆಬ್ರಿಟಿ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಅನ್ನೋದು ನನಗಿಷ್ಟ. ಸೊ ನೋಡೋಣ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಯಾರ್ಯಾರು ಬರ್ತಾರೆ, ಹೇಗಿರ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಜುಲೈ ಎಂಡಿಂಗ್ ಅಷ್ಟರಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ. ಇನ್ನೇನು ಅಗ್ನಿ ಪರೀಕ್ಷೆ ಪ್ರೋಮೋ ಕೂಡ ನಿಮ್ಮ ಮುಂದೆ ಬರುತ್ತೆ. ಆ ಪ್ರೋಮೋದು ರಿವ್ಯೂ ಕೂಡ ನಾನು ಕೊಡ್ತೀನಿ. ಆ್ಯಂಡ್ ಇನ್ನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಜಡ್ಜಸ್ ಆಗಿ ಯಾರ್ಯಾರು ಬರ್ತಾರೆ ಅಂತ ನೋಡೋದಾದರೆ ಲೈಕ್ ಬಿಗ್ ಬಾಸಲ್ಲಿ ವಿನ್ ಆಗಿರುವಂತಹ ಕಂಟೆಸ್ಟೆಂಟ್ಗಳೇ ಜಡ್ಜಸ್ ಆಗಿ ಬರುವಂತಹ ಎಲ್ಲ ಚಾನ್ಸಸ್ ಇದೆ. ಗಿಲ್ಲಿ ಆಗಿರ್ಬೋದು, ರಕ್ಷಿತಾ ಅವರ ಹೆಸರು ತುಂಬ ಕೇಳ್ತಿದೆ. ಆ್ಯಂಡ್ ಕಾರ್ತಿಕ್ ಮಹೇಶ್ ಅವರ ಹೆಸರು ತುಂಬ ಕೇಳಿಬರ್ತಿದೆ. ಆ್ಯಂಡ್ ತುಂಬ ಸೀನಿಯರ್ಸ್ ಅಂತ ನೋಡೋದಾದರೆ ಶ್ರುತಿ ಅವರ ಹೆಸರು ಸಹ ತುಂಬ ಕೇಳಿಬರ್ತಿದೆ. ರಾಘವೇಂದ್ರ ಅವರ ಲೈಕ್ ಫಸ್ಟ್ ಸೀಸನಲ್ಲಿ ವಿನ್ ಆಗಿದ್ರಲ್ಲ, ರಾಘವೇಂದ್ರ ಅವರ ಹೆಸರು ಸಹ ತುಂಬ ಕೇಳಿಬರ್ತಿದೆ. ಬಟ್ ಅಕುಲ್ ಅವರ ಹೆಸರು ಸ್ವಲ್ಪ ಕಡಿಮೆ ಆಗಿದೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದಿವಸ ಕೇಳಿಬಂತು, ಅಕುಲ್ ಅವರ ಹೆಸರು ಕೂಡ ಕೇಳಿಬಂತು, ಜಡ್ಜ್ ಆಗಿ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅಕುಲ್ ಅವರ ಹೆಸರು ಸಹ ಕೇಳಿಬಂತು. ಬಟ್ ಇವಾಗ ಏನು ಹಳ್ಳಿ ಪವರ್ ಶುರು ಆಗ್ತಿದೆ ಜೀ ಕನ್ನಡದಲ್ಲಿ, ಸೊ ಅದಕ್ಕೋಸ್ಕರ ಅಲ್ಲಿ ಅಕುಲ್ ಅವ್ರು ಬ್ಯುಸಿ ಆಗಿರೋದ್ರಿಂದ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಜಡ್ಜ್ ಆಗಿ ಅಕುಲ್ ಅವ್ರು ಬರ್ತಿಲ್ಲ. ಲೈಕ್ ಸುಜನ್ ಅವರಾಗಿರ್ಬೋದು, ಶ್ರುತಿ ಮೇಡಮ್ ಅವರಾಗಿರ್ಬೋದು, ರಾಘವೇಂದ್ರ ಅವರಾಗಿರ್ಬೋದು, ಗಿಲ್ಲಿ ಅವರಾಗಿರ್ಬೋದು, ರಕ್ಷಿತಾ ಅವರಾಗಿರ್ಬೋದು, ಇಷ್ಟು ಜನ ಕಂಟೆಸ್ಟೆಂಟಲ್ಲಿ
ಬರುವಂತಹ ಚಾನ್ಸಸ್ ಇದೆ ಜಡ್ಜಸ್ ಆಗಿ, ಆ್ಯಂಡ್ ಒಬ್ಬ ಆಂಕರ್ ಕೂಡ ಇರ್ತಾರೆ. ಸೊ ನೋಡೋಣ ಯಾರ್ಯಾರು ಜಡ್ಜಸ್ ಆಗಿ ಬರ್ತಾರೆ, ಹಾಗೆ ಕಂಟೆಸ್ಟೆಂಟ್ಗಳು ಹೇಗೆ ಹೇಗಿರ್ತಾರೆ ಅಂತ ನೋಡೋಣ. ಆ್ಯಂಡ್ ಇನ್ನು ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಮಾತಾಡೋದಾದ್ರೆ, ಯಾವ್ಯಾವ ಕಡೆಯಿಂದ ಕಂಟೆಸ್ಟೆಂಟ್ಗಳು ಬರ್ತಾರೆ, ಕಂಟೆಸ್ಟೆಂಟ್ಗಳನ್ನ ಹೇಗೆ ಚೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅನ್ನುವಂತಹ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಯಾಕೆ ಅಂತ ಹೇಳ್ಬಿಡ್ತೀನಿ. ಯಾಕಂದ್ರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಬರ್ತಿರುವಂತಹ ಕಂಟೆಸ್ಟೆಂಟ್ಗಳು ಎಲ್ಲರೂ ಸಹ ಕಾಮನ್ ಮ್ಯಾನ್ ಆಗಿರ್ತಾರೆ. ಆ್ಯಂಡ್ ಕಾಮನ್ ಮ್ಯಾನ್ ಅಂದಿದ ತಕ್ಷಣ ಯಾರೋ ಬಂದು ಬೆಂಗಳೂರಲ್ಲಿ ಇರೋರ್ನೇ ಸೆಲೆಕ್ಟ್ ಮಾಡಿರಲ್ಲ, ಅಥವಾ ಮಂಗಳೂರಲ್ಲಿ ಇರೋರ್ನೇ ಒಂದು 4-5 ಜನ ಸೆಲೆಕ್ಟ್ ಮಾಡೋದಾಗಿರ್ಬೋದು, ಅಥವಾ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದಾನೇ ಸೆಲೆಕ್ಟ್ ಮಾಡೋದಾಗಿರ್ಬೋದು, ಲೈಕ್ ಒಂದು 4-5 ಜನ ಒಂದೇ ಕಡೆಯಿಂದ ಸೆಲೆಕ್ಟ್ ಮಾಡೋದಾಗಿರ್ಬೋದು. ಆ ಪ್ರೊಸೆಸ್ ಈ ರೀತಿ ನಡೆಯೋದಿಲ್ಲ. ಆ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಅಂದ್ರೆ, ಒಂದು ಡಿಸ್ಟ್ರಿಕ್ಟ್ ಇಂದ ಒಬ್ಬರನ್ನ ಕರ್ಕೊಂಡು ಬಂದಿರ್ತಾರೆ. ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಸೀಸನ್ ಅಲ್ಲಿ ನಮ್ಗೆ ರಕ್ಷಿತಾ ಶೆಟ್ಟಿಗೆ ಯಾವ ರೀತಿ ಸಪೋರ್ಟ್ ಅನ್ನೋದು ಸಿಕ್ತು. ಕಂಪ್ಲೀಟ್ ಹೋಲ್ ಮಂಗಳೂರೇ ರಕ್ಷಿತಾ ಶೆಟ್ಟಿಗೆ ವೋಟ್ ಮಾಡಿದ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿ ಸಪೋರ್ಟ್ ರಕ್ಷಿತಾ ಶೆಟ್ಟಿಗೆ ಮಂಗಳೂರು ಅವ್ರ ಕಡೆಯಿಂದ ಸಿಕ್ಕಿತ್ತು. ಸೊ ಒಂದೊಂದು ಡಿಸ್ಟ್ರಿಕ್ಟ್ ಇಂದ ಒಬ್ಬೊಬ್ಬರನ್ನ ಕರ್ಕೊಂಡ್ ಬಂದಾಗ, ಫಾರ್ ಎಕ್ಸಾಂಪಲ್ ಮಾಳು ಅನ್ನೋರ್ಗಾಗಿರ್ಬೋದು, ಅವ್ರಿಗೂ ಸಹ ಉತ್ತರ ಕರ್ನಾಟಕದಿಂದ ತುಂಬಾನೇ ಸಪೋರ್ಟ್ ಸಿಕ್ತು. ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಸೈಲೆಂಟ್ ಆಗಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡದೇ ಇದ್ರು ಕೂಡ ಮಾಳು ಅಣ್ಣ ಸಾಕಷ್ಟು ವಾರಗಳು ಬಿಗ್ ಬಾಸ್ ಮನೆಯಲ್ಲಿ ಸೇವ್ ಆಗಿಕೊಂಡು ಬರೋದಕ್ಕೆ ಇದೇ ಮೇನ್ ರೀಸನ್ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕದವರ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಕ್ಕಿತ್ತು ಮಾಳು ಅಣ್ಣಗೆ. ಅಂಡ್ ರಕ್ಷಿತಾ ಶೆಟ್ಟಿ ವಿನ್ನರ್ ಆಗೋದಕ್ಕೂ ಇದೇ ಕಾರಣ, ಮಂಗಳೂರವರ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಕ್ತು. ಸೊ ಅದೇ ರೀತಿ ಒಂದೊಂದು ಡಿಸ್ಟ್ರಿಕ್ಟ್ ಇಂದ ಒಬ್ಬೊಬ್ಬರನ್ನ ಕರ್ಕೊಂಡು ಬಂದಾಗ, ಲೈಕ್ ಅಲ್ಲಲ್ಲಿರುವಂತಹ ಜನಗಳು ನಮ್ ಕಡೆಯವನು ಅಂತ ಹೇಳಿ ಜನಗಳು ಬಿಗ್ ಬಾಸ್ ನ ತುಂಬಾ ನೋಡ್ತಾರೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಆಗಿರ್ಬೋದು. ಯಾಕಂದ್ರೆ ಇದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಏನಾದ್ರು ಬಂತು ಅಂದ್ರೆ ಅದೊಂಥರ ಹೊಸ ಕಾನ್ಸೆಪ್ಟ್ ಕನ್ನಡದಲ್ಲಿ. ಸೊ ಕ್ಲಿಕ್ ಆಗುತ್ತೋ ಆಗಲ್ವೋ ಅನ್ನೋದು ಚಾನಲ್ ಅವ್ರಿಗೂ ಸಹ ಡೌಟ್ ಇರುತ್ತೆ, ಶೋ ಅವ್ರಿಗೂ ಸಹ ಡೌಟ್ ಇರುತ್ತೆ. ಸೊ ಈ ರೀತಿ ಒಬ್ಬೊಬ್ಬ ಕಂಟೆಸ್ಟೆಂಟ್ ನ ಒಂದೊಂದು ಡಿಸ್ಟ್ರಿಕ್ಟ್ ಇಂದ ಕರ್ಕೊಂಡ್ ಬಂದಾಗ ನಮ್ ಕಡೆಯವರು ಅಂತ ಹೇಳಿ ಜನ ನೋಡ್ತಾರೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಅವ್ರಿಗಿರುತ್ತೆ. ಸೊ ಅದಕ್ಕೋಸ್ಕರ ಬೇರೆ ಬೇರೆ ಕಡೆಯಿಂದನೇ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಂದು ಅಗ್ನಿ ಪರೀಕ್ಷೆಗೆ ಕರ್ಕೊಂಡ್ಬಂದು ಕೂರಿಸ್ತಾರೆ. ಸೊ ನೋಡೋಣ ಯಾವ್ಯಾವ ಕಡೆಯಿಂದ ಯಾವ್ಯಾವ ಪ್ರತಿಭೆಗಳು ಬರ್ತಾರೆ ಅಂತ ಹೇಳಿ. ಇನ್ಸ್ಟಾಗ್ರಾಮ್ ಅಲ್ಲಂತೂ ಫುಲ್ ಕ್ರಿಂಜ್ಗಳು ಅಂತ ಹೇಳ್ಬೋದು. ಕ್ರಿಂಜ್ ಪರ್ಫಾರ್ಮೆನ್ಸ್ ನ ಕೊಟ್ಕೊಂಡು ಪ್ಲೀಸ್ ನನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿ ಬಿಗ್ ಬಾಸ್ಗೆ ಅಪ್ಲಿಕೇಶನ್ ಅನ್ನ ಹಾಕ್ತಾನೆ ಇದ್ದಾರೆ. ಅದು ಇನ್ಸ್ಟಾಗ್ರಾಮ್ ಮೂಲಕ ಹಾಕ್ತಿದ್ದಾರೆ. ಬಟ್ ನೋಡೋಣ ಅಂಥ ಕ್ರಿಂಜ್ಗಳ ಪ್ರೊಫೈಲ್ಸ್ಗೆಲ್ಲ ಸೆಡ್ ಹೊಡೆಯುವಂತಹ ಕಂಟೆಸ್ಟೆಂಟ್ಗಳು ಯಾರು ಬರ್ತಾರೆ ಅಂತ ಹೇಳಿ. ಆ್ಯಂಡ್ ನಾನು ಅವಾಗಲೇ ಹೇಳ್ದಂಗೆ ನನಗಂತೂ ಕಾಮನ್ ಮ್ಯಾನೇ ವಿನ್ ಆಗಬೇಕು. ಅಂತಹ ಒಂದು ರಗಡ್ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ರಗಡ್ ಅನ್ನೋ ರೀತಿ ಇದ್ದರೆ ನೋಡೋದಕ್ಕೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸೀಸನ್ 9 ಇದ್ರಲ್ಲ, ಸಂಗೀತ ಶೃಂಗೇರಿ ಅವರಾಗಿರ್ಬೋದು, ವಿನಯ್ ಅವರಾಗಿರ್ಬೋದು, ಕಾರ್ತಿಕ್ ಅವರಾಗಿರ್ಬೋದು, ಆ್ಯಂಡ್ ನೆಕ್ಸ್ಟ್ ಸೀಸನಲ್ಲಿ ಬಂದಂತಹ ತ್ರಿವಿಕ್ರಮ್ ಸ್ವಲ್ಪ ಓಕೆ ಟಾಸ್ಕು ಅಂತೆಲ್ಲ ಬಂದಾಗ ಟಾಸ್ಕ್ ಮಾಸ್ಟರ್ ಓಕೆ ಫೈನ್. ಬಟ್ ಬೇರೆ ನಮಗೆ ಒಂದು ಬಿಗ್ ಬಾಸ್ ಅಂತ ಅಂದಾಗ ಒಂದು ಮಸಾಲ ಸಿಗಬೇಕಲ್ಲ, ಅಂತಹ ಮಸಾಲ ಕೊಟ್ಟಿದ್ದು ಅಂತಂದರೆ ಬಿಗ್ ಬಾಸ್ ಸೀಸನ್ 9 ವಿನಯ್, ಸಂಗೀತ ಶೃಂಗೇರಿ ಆ್ಯಂಡ್ ನಮ್ಮ ಕಾರ್ತಿಕ್ ಅವರು, ನಮ್ರತಾ ಅವರು ಓಕೆ ಫೈನ್. ಈ ರೀತಿ ಅಂತಹ ಸೀಸನ್ ಆ ರೀತಿ ನಡೀತಲ್ಲ, ಅಂತಹ ಸೀಸನ್ನ ನಾವು ಮತ್ತೆ ನೋಡಬೇಕು, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಂತಹ ಕಂಟೆಸ್ಟೆಂಟ್ಗಳು ಬರಲಿ ಅಂತ ಹೇಳಿ ಬಿಗ್ ಬಾಸ್ನ ಕೇಳ್ಕೊತಿದ್ದೀನಿ. ಸೊ ಯಾರೆಲ್ಲ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನೋಡೋದಕ್ಕೆ ರೆಡಿ ಆಗಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಬಿಗ್ ಬಾಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಯಾರ್ಯಾರು ಬಿಗ್ ಬಾಸ್ಗೆ ಆಡಿಷನ್ ಕೊಟ್ಟಿದ್ದೀರಾ ಅಂಥವ್ರಿಗೆ ಏನಾದರೂ ಈ ವಿಡಿಯೋ ತಲುಪಿದೆ ಅಂತಂದರೆ ನೀವು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ. ಇಫ್ ಇನ್ ಕೇಸ್ ನೀವು ಅಗ್ನಿ ಪರೀಕ್ಷೆಗೆ ಬಂದಿದ್ದೀರಾ ಅಂತಂದರೆ ನನ್ನ ಸಪೋರ್ಟ್ ನಿಮಗೆ ಇರುತ್ತೆ. ಕಾಮನ್ ಮ್ಯಾನ್ಗೆ ಜಾಸ್ತಿ ಸಪೋರ್ಟ್ ಈ ಸತಿ ನನ್ನ ಕಡೆಯಿಂದ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡಿದಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.